ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬೇಸಿಗೆ ದಿನದಲ್ಲಿ ಒಳ್ಳೆ ದೇಹಕ್ಕೆ ತಂಪಾಗಿಡುವಂಥದ್ದು, 1 ಕಪ್ ಕುಡಿದ್ರೆ ಮತ್ತು 1-2 ಗಂಟೆ ಹಸಿವೆ ಆಗೋದಿಲ್ಲ, ಆ ಥರ ಇರುವಂಥದ್ದು ಒಂದು ಪಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಪಾನಿ ಅಂತೀರಾ? ಇದು ಹೆಸರು ಕಾಳು ಮಿಂಚು ಹೆಸರು ಅಂತ ಹೇಳ್ತಾರೆ ಇದಕ್ಕೆ. ಈ ಮಿಂಚು ಹೆಸರು ತೊಗೊಂಡು ನೆನೆಸ್ಲಿಕ್ಕಿಲ್ಲ, ಹೀಗೇ ಡೈರೆಕ್ಟಾಗಿ ಮಾಡಲಿಕ್ಕೆ ಉಂಟು. ಇದು ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಬಿಡಿ, ಲೈಕ್ ಮಾಡಿ, ಆದಷ್ಟು ಹೆಚ್ಚು ಸಪೋರ್ಟ್ ಮಾಡಿ. ಇಲ್ಲೇ ಇನ್ನೊಂದು 3/4 ಕಪ್ನಷ್ಟು ತೊಗೊಂಡಿದ್ದೀನಿ. ನೀವು ಎಷ್ಟು ಜನ ಅದರಿ ಅಷ್ಟು ಜನಕ್ಕೆ ನೋಡಿಕೊಂಡು ತೊಗೊಳ್ಳಿ, ಸ್ವಚ್ಛಗೆ ಕ್ಲೀನ್ ಮಾಡಿ ನೋಡಿಕೊಂಡು ತೊಗೊಳ್ಳಿ. ಈಗ ಇದಕ್ಕೆ ಬೇಸಿಗೆ ದಿನದಲ್ಲಿ ಸೇರಿಸೋದ್ರಿಂದ ತುಂಬಾ ತಂಪಾಗಿರ್ತೈತಿ. ಹೆಸರು ಕಾಳು ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೋಡಿ. ಈ ಥರ ಒಂದು ವಾರದಲ್ಲಿ 1-2 ಕಪ್ಪು ಕುಡಿತಾ ಬಂದರೆ ಇರುವಂಥ ಸುಸ್ತು ಆಯಾಸ ಎಲ್ಲ ಹೊರಟು ಹೋಗ್ತಾಯಿದೆ. ಮನಸ್ಸಿಗೆ ಕೂಡ ನಿರಾಳ ಆಗ್ತದೆ, ಅಷ್ಟು ಚೆನ್ನಾಗಿರ್ತೈತಿ ಇದು ಒಂದು ಪಾನಿ. ಇದು ಹೆಸರು ಕಾಳಿಂದ ಸರ್ಬತ್ ಅಂತಲೂ ಹೇಳ್ಬೋದು, ಪಾನಿ ಅಂತಲೂ ಹೇಳ್ಬೋದು, ಹೆಸರು ಕಾಳು ಹಾಲು ಅಂತಲೂ ಹೇಳ್ಬೋದು. ದೇಹ ತುಂಬ ತಂಪಂದ್ರೆ ತಂಪಾಗಿರ್ತೈತಿ. ಇದನ್ನು ನೀಟಾಗಿ ಒಂದು 4-5 ಸಲ ತೊಳ್ಕೊಂಬಿಡ್ಬೇಕು, ಧೂಳೆಲ್ಲ ಹೋಗೋ ತನಕ. ನೀಟಾಗಿ ತೊಳ್ಕೊಂಡು ಬಂದೀನಿ. ನೀರೆಲ್ಲ ಬಸ್ಬಿಡಬೇಕು. ಬಸ್ದು ಈಗ ಒಲೆ ಮೇಲೆ ಒಂದು ಕಡಾಯಿಗಿಟ್ಟು ಕಡಾಯಿಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಇದನ್ನ ನೋಡಿ, ಒಲೆ ಮೇಲೆ ಕಡಾಯಿಗಿಟ್ಟಿದ್ದೀನಿ. ನೀರೆಲ್ಲ ಬಸ್ದು ಹಾಕ್ಕೊಳ್ಬೇಕು. ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಕೈ ಬಿಡದೆ ಕೈಯಾಡಿಸ್ತಾ ಹುರ್ಕೊಳ್ಬೇಕು. ಒಂದು ತಟ್ಟೆ ಹಾಕಿ ಸ್ಮೆಲ್ ಹೋಗೋ ತನಕ ಕೈಯಾಡಿಸ್ತಾನೆ ಇರಬೇಕು. ಚೆನ್ನಾಗಿರ್ತೈತಿ ಅಂದರೆ ಕುಡಿಲಿ. ನೋಡಿ, ಸಣ್ಣ ಉರಿ ಇಟ್ಟು ಮಧ್ಯಮ ಉರಿ ಇಡಬೇಕು. ಫಾಸ್ಟಲ್ಲಿ ಇಟ್ಬಿಟ್ರೆ ಹೆಸರು ಕಾಳು ಹೊತ್ತಿ ಹೋಗಿಬಿಡ್ತೈತಿ. ಸಣ್ಣ ಉರಿ ಇಟ್ಟು ಸ್ವಲ್ಪ ಕೆಂಪಗಾಗೋ ತನಕ, ನೀರೆಲ್ಲ ಡ್ರೈ ಆಗೋ ತನಕ ಹುರ್ಕೊಂಡು ತೊಗೊಳ್ಬೇಕು. ನೋಡಿರಿ, ಆವಾಗಲೇ ಹೆಂಗಿತ್ತು ಈಗ ಹೆಂಗಾಗಿದೆ. ಕಲರು ಎಷ್ಟು ಚೇಂಜ್ ಆದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದನ್ನು ತಣ್ಣಗಾದಮೇಲೆ ಮಿಕ್ಸರ್ಗೆ ಹಾಕಿ ಮೆಣಸಿನ ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಬೇಕು. ಆಮೇಲೆ ನೀರು ಸೇರಿಸಿದೆ ನುಣ್ಣಗೆ ಪೇಸ್ಟ್ ಮಾಡಬೇಕು. ನೋಡಿ, ಇಷ್ಟಾದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತಾಯಿದ್ವಿ. ನೋಡಿರಿ, ಒಂದು ತಾಟಿಗೆ ಹಾಕಿಟ್ಟಿದ್ದೆ, ಆರಿದೆ, ತಣ್ಣಗಾಗಿದೆ. ಈಗ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆನೇ ಹೀಗೆ ಡ್ರೈ ಆಗಿ ಪೌಡ್ರ್ ಮಾಡಬೇಕು. ಇದನ್ನು ನುಣ್ಣಗೆ ಡ್ರೈ ಆಗಿ ಪೌಡ್ರ್ ಮಾಡ್ಕೊಂಬರುವ. ಈಗ ನೋಡಿರಿ, ನುಣ್ಣಗೆ ಪೌಡ್ರ್ ಮಾಡಿದ್ದೀನಿ. ಇಷ್ಟು ಪೌಡ್ರ್ ಆಗುವಾಗ ಇಲ್ಲಿ 1 ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ, ಒಂದು 3 ಏಲಕ್ಕಿನ ಬಿಡಿಸಿಬಿಟ್ಟು ಸಿಪ್ಪೆ ಬಿಡಿಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಡೀದನೆ ಈ ಥರ. ಇದಕ್ಕೆ ಬೇಕಾಗಿರೋಷ್ಟು ಬೆಲ್ಲ ಸೇರಿಸ್ಬೇಕು. ಒಂದು 3/4 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಅಗತ್ಯಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ಇದನ್ನು ಫಸ್ಟಿಗೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕಿ ನೀರು ಮತ್ತೆ ಸೇರಿಸ್ತಾ ರುಬ್ತಾ ಹಾಕ್ತಾ ಹೋಗಬೇಕು. ತೆಂಗಿನ ತುರಿ ಆಪ್ಷನಲ್ಲು, ಹಾಕಿದ್ರೆ ಮಾತ್ರ ಚೆನ್ನಾಗಿರ್ತೈತಿ ಕುಡಿಲಿಕ್ಕೆ. ಟೇಸ್ಟ್ ತುಂಬ ಅಂದ್ರೆ ತುಂಬ ಚೆನ್ನಾಗಿರ್ತೈತಿ. ನೋಡಿರಿ, ಒಂದು ಜಡಿ ತೊಗೊಂಡಿದ್ದೀನಿ. ಜಡಿ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಹೀಗೇನೂ ಕುಡಿಬೋದು. ಮಕ್ಕಳು ಕುಡಿಯೋಕೆ ಅಷ್ಟು ಇಷ್ಟಪಡಲ್ಲ. ಬಾಯಲ್ಲಿ ಏನರ ತೆಂಗಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ದಮ್ ಅಂತ ಸಿಗ್ತೈತೆ ಅದು. ಹಾಗಾಗಿ ಸೋಸ್ಕೊಂಡ್ಬಿಟ್ರೆ ಮಕ್ಕಳು ಸರಳವಾಗಿ ಕುಡಿತಾರೆ. ಅದೇನು ಬಿಡೋದಿಲ್ಲ, ಅವ್ರು ಒಳ್ಳೆ ಅಂತ ಹೇಳೋಂಗಿಲ್ಲ. ಹಾಗಾಗಿ ನಾನು ಜಡಿ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸೋಸ್ಕೊಂಡ್ರೆ ಆಯಿತು. ತೆಂಗಿನಕಾಯಿ ಹಾಕಿರ್ತೀವಲ್ಲ, ಹಾಗಾಗಿ ಅದು ಬರತೈತಿ ಚಿರಟ. ಸ್ವಲ್ಪ ಜಡಿ ಮಾಡ್ಕೊಂಡ್ಬಿಟ್ರೆ ಮಕ್ಕಳು ಸುಲಭವಾಗಿ ಕುಡಿತಾರೆ. ಹಾಗಾಗಿ ಮಾಡ್ಕೊಳ್ಳೋದು. ದೊಡ್ಡವ್ರು ಕುಡಿದೈತಂದ್ರೆ ಮಾಡಬೇಕಂತೇನಿಲ್ಲ. ಜಡಿನ ಹೀಗೇನೋ ಕುಡಿಬೋದು. ನೋಡಿ, ಸೂಪರಾದ ತೆಂಗಿನ ಹಾಲು ಅಂತೀನಿ ನೋಡಿ, ಅಲ್ಲ, ಇದು ಹೆಸರು ಕಾಳಿಂದ ಹಾಲು ರೆಡಿ ಆಯಿತು. ಇದಕ್ಕೆ ಒಂದು 4-5 ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ತಣ್ಣಗೆ ಮಾಡಿ ಕುಡಿಬೇಕಪ್ಪ ಅಂದರೆ ಐಸ್ ಕ್ಯೂಬ್ಸ್ ಹಾಕೋದು. ಬೇಡ ಹೀಗೇನ ಕುಡಿತೀವಿ ಅಂದರೂ ಹಾಗೇನೂ ಕುಡಿಬೋದು. ಇದಕ್ಕೆ 1 ಗ್ಲಾಸ್ನಷ್ಟು ಹಾಲು ಸೇರಿಸ್ತಾಯಿದ್ದೀನಿ ನಾನು. ನೀವು ಹಾಲು ಬೇಡಪ್ಪ ಹೀಗೇನೋ ಕುಡಿಬೇಕಂದ್ರೆ ಹೀಗೇನೋ ಕುಡಿಬೋದು. ಹಾಲು, ತೆಂಗಿನ ಹಾಲು ಎಲ್ಲ ಹಾಕಿದ್ರಿಂದ ತುಂಬಾ ತಂಪಾಗಿ ಇರ್ತೈತಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗ್ತದೆ ಹೇಗೆ ಅಂತ. ನಾವು ಹೇಳೋಕ್ಕಿಂತ ಮಾಡಿ ಕುಡಿದು ನೋಡಿದ್ರೆ ಅಲ್ವ ಅದ್ರ ರುಚಿ ಗೊತ್ತಾಗೋದು. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ. ನೋಡಿದ್ರಲ್ಲ ಹೆಸರು ಕಾಳಿನ ಹಾಲು ಯಾವ ಥರ ಮನೆಯಲ್ಲಿ ಸುಲಭವಾಗಿ ನಾವೇ ಮಾಡ್ಕೊಂಡು ಕುಡಿದ್ರೆ ದೇಹ ತಂಪಾಗಿ ಇಟ್ಕೋಬೋದು. ಬೇಸಿಗೆ ದಿನದಲ್ಲಿ, ಈ ದಿನದಲ್ಲಿ ಎಂಥ ಕುಡಿದ್ರೂ ಸಹ ಬಾಯಾರಿಕೆ ಆಗ್ತಾ ಇರ್ತೈತಿ. ಇಂಥದ್ದೆಲ್ಲ ಕುಡಿದ್ರೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು.